ನಿನಗಾಗಿ ಭಾಗ 199. ಕ್ಷಣ ಮಾತ್ರದಲ್ಲಿ ಸಂಪೂರ್ಣವಾಗಿ ತನ್ನ ಸಮತೋಲನವನ್ನು ಕಳೆದುಕೊಂಡಿದ್ದಾನೆ. ಅವನಿಗೆ ಇಲ್ಲಿ ಏನಾಗುತ್ತಿದೆ ಅಂತ ತಿಳಿಯುತ್ತಿಲ್ಲ. ಅದನ್ನು ನೋಡಿದ ಸುತ್ತಮುತ್ತ ಇದ್ದ ಕೆಲಸದವರು, ಕಾಂಚನ, ಗಿರಿ ಎಲ್ಲರೂ ಶಾಕ್ ಆಗಿದ್ದಾರೆ. ಅವರಿಗೆ ದಮಯಂತಿಗೆ ಈ ರೀತಿ ಆಗಿರುವುದು ತುಂಬ ದುಃಖದ ವಿಷಯ. ಅದಕ್ಕಿಂತ ಹೆಚ್ಚಾಗಿ ವಿಕ್ರಮ್ ಈ ರೀತಿ ಆಡುತ್ತಿದ್ದಾನೆ. ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅವರೆಲ್ಲ ಜೋರಾಗಿ ಅಳುತ್ತಿದ್ದಾರೆ. ಆಗ ಅಲ್ಲಿ ಇದ್ದ ಒಬ್ಬ ಕೆಲಸದವಳು, ಜೋರಾಗಿ ಅಳಬೇಡಿ ಅಮ್ಮ, ಅವರಿಗೆ ತುಂಬ ಕಷ್ಟವಾಗುತ್ತದೆ, ತುಂಬ ಸುರಕ್ಷಿತವಾಗಿ ನಾವು ಅವರನ್ನು ಆಸ್ಪತ್ರೆಗೆ ಕಳಿಸಬೇಕು ಅಂತ ಅರೆ ಕ್ಷಣದಲ್ಲಿ ಆಂಬ್ಯುಲೆನ್ಸ್ಗೆ ರೆಡಿ ಮಾಡಿದ್ದ ಗಿರಿ. ಅವನಂತ ಗೆಳೆಯ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ಆದರೆ ಇವನು ಬಿಡಲಿಲ್ಲ. ದೇವರ ರೀತಿ ಕಾಯುತ್ತಿದ್ದಾನೆ. ವಿಕ್ರಮ್ನನ್ನು ಇಡೀ ಮನೆಯವರು ಬಿಟ್ಟರು ಮತ್ತು ದಮಯಂತಿಯನ್ನು, ಅದರ ಜೊತೆಗೆ ಅವಳ ಹೊಟ್ಟೆಯಲ್ಲಿ ಇರುವ ಅವನ ಅಳಿಯನನ್ನು. ಎಲ್ಲರಿಗೂ ಹೃದಯ ಬಾಯಿಗೆ ಬಂದಂತೆ ಆಗಿದೆ. ಯಾರಿಗೂ ಕೂಡ ಸ್ವಲ್ಪ ಅನುಮಾನ ಬರುತ್ತಿಲ್ಲ ಅವರ ಚಿಕ್ಕಮ್ಮನ ಮೇಲೆ. ಬದಲಾಗಿ ದಮಯಂತಿ ಹೀಗೆ ಏಕೆ ಆಯಿತು ಅನ್ನುವುದಕ್ಕಿಂತ ಹೆಚ್ಚಾಗಿ ಅವಳು ಈ ರೀತಿ ಆಗಿದ್ದಾಳೆ ಅಂತ ತುಂಬ ದುಃಖದಲ್ಲಿ ಪ್ರತಿಯೊಬ್ಬರು ಕಷ್ಟಪಡುತ್ತಿದ್ದಾರೆ. ವಿಕ್ರಮ್ ಅವಳನ್ನು ಹಿಡಿದುಕೊಂಡು ಅಳುತ್ತಿದ್ದಾನೆ. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಾನೆ. ಆಂಬ್ಯುಲೆನ್ಸ್ಗೆ ಕರೆದುಕೊಂಡು ಹೋಗಲು ಟ್ರಾಲಿಯನ್ನು ತೆಗೆದುಕೊಂಡು ಬಂದರು, ದಮಯಂತಿಯನ್ನು ಎತ್ತುಕೊಂಡು ಹೋಗಲು. ಆದರೆ ವಿಕ್ರಮ್ ಬಿಡುತ್ತಿಲ್ಲ. ಅವನಿಗೆ ಭಯ. ತನ್ನ ಕೈಯಿಂದ ಅವಳನ್ನು ಬಿಡಿಸಿದರೆ ಪುನಃ ಅವಳನ್ನು ಯಾರೂ ನನ್ನ ಕೈಗೆ ಕೊಡುವುದಿಲ್ಲ ಅಂತ ಅವನು ಸಂಪೂರ್ಣವಾಗಿ ವಿಚಿತ್ರವಾಗಿ ಆಡುತ್ತಿದ್ದಾನೆ. ಆಗ ವಿಧವಾಗಿ ವಿಕ್ರಮ್ನನ್ನು ಅವನು ಸಮಾಧಾನ ಮಾಡುತ್ತಿದ್ದರೂ ಅವನು ಸಮಾಧಾನ ಆಗುತ್ತಿಲ್ಲ. ಬದಲಿಗೆ ವಿಚಿತ್ರವಾಗಿ ಆಡುತ್ತಿದ್ದಾನೆ. ಹಾಗಾಗಿ ಗಿರಿಗೆ ಇನ್ಯಾವುದೇ ದಾರಿ ಕಾಣದೆ ಅವನ ಕೆನ್ನೆಗೆ 2 ಬೀಸಿದ. ಇಲ್ಲಿ ಏನು ಆಗಿದೆ, ಏನು ಆಗುತ್ತಿದೆ ಅನ್ನುವುದನ್ನು ಸ್ವಲ್ಪ ಅರ್ಥ ಮಾಡಿಕೊ. ಅವಳು ಮತ್ತು ಅವಳ ಹೊಟ್ಟೆಯಲ್ಲಿರುವ ಮಗು ನಿನಗೆ ಬೇಕು ಅಂದರೆ ನೀನು ಯಾವುದೇ ಕಾರಣಕ್ಕೂ ಅವಳಿಗೆ ತೊಂದರೆ ಮಾಡಬಾರದು. ಅವಳನ್ನು ಟ್ರೀಟ್ಮೆಂಟ್ಗೆ ಕರೆದುಕೊಂಡು ಹೋಗಬೇಕು, ಸಹಾಯ ಮಾಡು ಅಂತ ಹೇಳಿದಾಗ ಮೊದಲು ವಿಕ್ರಮ್ ಒಪ್ಪಿಕೊಳ್ಳಲು ಸಾಧ್ಯವಾಗಿಲ್ಲ. ಕೊನೆಗೆ ಗಿರಿ ಜೋರಾಗಿ ಕಿರುಚಿದ, ಅವಳನ್ನು ಬಿಟ್ಟು ಬಿಡು ಅಂತ. ಅವಳು ನಿನ್ನ ಕೈಗೆ ಬಂದ ಸಮಯದಿಂದಲೂ ಅವಳು ತುಂಬ ಕಷ್ಟಪಡುತ್ತಿದ್ದಾಳೆ. ಪದೇ ಪದೇ ಅವಳಿಗೆ ಕಷ್ಟ ಕೊಡಬೇಡ. ನೀನು ಹಿಡಿದುಕೊಂಡಷ್ಟು ಸಮಯ ಅವಳಿಗೆ ಕಷ್ಟವಾಗುತ್ತದೆ ಅಂತ ಹೇಳಿದ ತಕ್ಷಣ ವಿಕ್ರಮ್ ಸಡನ್ನಾಗಿ ಅವಳನ್ನು ಬಿಟ್ಟ. ಅವನಿಗೂ ಕೂಡ ನಿಜ ಅಂತ ಅನಿಸಿತು. ನನ್ನ ಬದುಕಿನಲ್ಲಿ ಬಂದ ಮೇಲೆ ಅವಳು ನನಗೆ ಸುಖ ಸಿಗಲು ಶುರುವಾಯಿತು. ಅವಳಿಗೆ ಕಷ್ಟಗಳು ಜಾಸ್ತಿ ಆಯಿತು. ನಾನೇ ನತದೃಷ್ಟ. ನನ್ನ ಕಷ್ಟವನ್ನೆಲ್ಲ ಅವಳು ತೆಗೆದುಕೊಂಡಿದ್ದಾಳೆ. ನನ್ನ ನೋವು, ನೆಗೆಟಿವಿಟಿ, ನನ್ನ ಪ್ರತಿಯೊಂದು ನಕಾರಾತ್ಮಕ ವಿಷಯವನ್ನು ಅವಳು ತೆಗೆದುಕೊಂಡಿದ್ದಾಳೆ. ಅವಳು ತುಂಬ ಒಳ್ಳೆಯವಳು, ಆದರೆ ನಾನು ತುಂಬ ಕೆಟ್ಟವನು, ಅಯ್ಯೋ ಅಂತ ಅಳುತ್ತಿದ್ದಾನೆ. ಕಾಂಚನ ವಿಕ್ರಮ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಆಗ ಅವನು ದಮಯಂತಿಯನ್ನು ಬಿಟ್ಟ. ದಮಯಂತಿಯನ್ನು ಗಿರಿ ಟ್ರಾಲಿಯ ಮೇಲೆ ಹಾಕಲು ಪ್ರಯತ್ನಿಸುತ್ತಿದ್ದಾನೆ. ಅಷ್ಟರಲ್ಲಿ ಎಚ್ಚೆತ್ತ ವಿಕ್ರಮ್ ಅವಳನ್ನು ತನ್ನ ಬಳಿ ಎಳೆದುಕೊಂಡು ತನ್ನ 2 ಕೈಗಳಿಂದ ಅವಳನ್ನು ಎತ್ತಿಕೊಂಡು ಹೊರಬರುತ್ತಿದ್ದಾನೆ. ಎಲ್ಲರೂ ಭಯದಿಂದ ಅವನ ಹಿಂದೆ ಓಡಿ ಬರುತ್ತಿದ್ದಾರೆ. ಅವನು ತುಂಬ ಒಳ್ಳೆಯ ಮನುಷ್ಯನ ರೀತಿ ಆಂಬ್ಯುಲೆನ್ಸ್ನಲ್ಲಿ ಅವಳನ್ನು ಹಾಕಿದ. ಅವನು ಕೂಡ ಅವಳ ಪಕ್ಕ ಕುಳಿತುಕೊಂಡ. ಅಲ್ಲೇ ಇದ್ದ ಸೀಟಿನಲ್ಲಿ ಡ್ರೈವರ್ಗೆ ತುಂಬ ಬೇಗ ಹೋಗಿ, ನನ್ನ ಹೆಂಡತಿ ಮತ್ತು ಮಗು ತುಂಬ ಅಪಾಯದಲ್ಲಿದ್ದಾರೆ, ಅವರಿಬ್ಬರಿಗೆ ಏನಾದರೂ ಆದರೆ ಇಂದು ಹೋಗುವುದು 2 ಜೀವ ಅಲ್ಲ 3 ಜೀವ ಅಂತ ಅಳುತ್ತಿದ್ದ. ಅದನ್ನು ನೋಡಿದ ಡ್ರೈವರ್ ಕೂಡ ಸ್ವಲ್ಪ ಎಮೋಷ್ನಲ್ ಆದ. ಆಂಬ್ಯುಲೆನ್ಸ್ ಡ್ರೈವರ್ಗೆ ಇದೇನೋ ಹೊಸ ವಿಷಯವಲ್ಲ, ಏಕೆಂದರೆ ಅವರು ಪ್ರತಿದಿನ ಸಾವು ನೋವುಗಳನ್ನು ನೋಡುವುದು ಸಹಜ. ಆದರೆ ಇಂದು ವಿಕ್ರಮ್ನನ್ನು ನೋಡಿ ಅವನಿಗೂ ಕೂಡ ಸ್ವಲ್ಪ ಸಂಕಟವಾಗುತ್ತಿದೆ. ಏಕೆಂದರೆ ಬಡ ಹೆಣ್ಣು ಮಕ್ಕಳನ್ನು ವಿಕ್ರಮ್ ಓದಿಸುತ್ತಿದ್ದಾನೆ. ಅದರಲ್ಲಿ ಆ ಡ್ರೈವರ್ನ 2 ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಒಬ್ಬಳು ಡಾಕ್ಟರ್, ಇನ್ನೊಬ್ಬಳು ಇಂಜಿನಿಯರ್ ಓದುತ್ತಿದ್ದಾರೆ. ವಿಕ್ರಮ್ನ ಸಹಾಯದಿಂದ ಅವರ ಮನೆ ಬೆಳಗುತ್ತಿದೆ. ಅಂತಹ ಪುಣ್ಯಾತ್ಮನಿಗೆ ಇಷ್ಟೊಂದು ಕಷ್ಟ ಅಂತ ಅವನ ಮನಸ್ಸು ಕಲಕುತ್ತಿದೆ.
ಅವನು ಏನೂ ಆಗುವುದಿಲ್ಲ ಸರ್. ನೀವು ಮಾಡಿರುವ ದಾನ ಧರ್ಮ ಪುಣ್ಯ ನಿಮ್ಮ ಹೆಂಡತಿ ಮತ್ತು ಮಗುವನ್ನು ಕಾಪಾಡುತ್ತದೆ. ದುಃಖ ಪಡಬೇಡಿ. ನಮಗೆಲ್ಲ ದಾರಿದೀಪ ನೀವು ಅಂತ ಹೇಳಬೇಕಾದಾಗಲೂ ಕೂಡ ವಿಕ್ರಮ್ಗೆ ಅದೆಲ್ಲ ಕೇಳಿಸುತ್ತಿಲ್ಲ. ಕೇವಲ ದಮಯಂತಿ ಮತ್ತು ಅವಳ ಉಬ್ಬಿದ ಹೊಟ್ಟೆ, ನೆನ್ನೆಗಿಂತ ಅಲ್ಲ ಬೆಳಿಗ್ಗೆಗಿಂತ ಅಲ್ಲ ಮಧ್ಯಾಹ್ನಕ್ಕಿಂತ ಅವಳ ಹೊಟ್ಟೆ ಈಗ ತುಂಬ ದಪ್ಪಗೆ ಇದೆ. ಏನಾದರೂ ನನ್ನ ಮಗುವಿಗೆ ಹೆಚ್ಚು ಕಮ್ಮಿ ಆದರೆ ದಮಯಂತಿಗೆ ಪ್ರಜ್ಞೆ ಬಂದರೂ ಕೂಡ ನಾನು ಹೇಗೆ ಹೇಳಲಿ ನಮ್ಮ ಮಗುವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಅಂತ. ಅವನು ತನ್ನ ಕೆನ್ನೆಗೆ ತಾನೇ ಹೊಡೆದುಕೊಳ್ಳುತ್ತಿದ್ದಾನೆ ನಿರಂತರವಾಗಿ. ಅಷ್ಟರಲ್ಲಿ ಗಿರಿ ಬಂದು ಅವನ ಬಳಿ ಕುಳಿತ. ನೀನೊಬ್ಬನೇ ಹೇಗೆ ಹೋಗುತ್ತೀಯಾ ಅಂತ ಅವನನ್ನು ನೋಡುತ್ತಿದ್ದಾನೆ. ಆದರೆ ಅವನಿಗೆ ಅದರ ಅರಿವು ಇಲ್ಲ. ಅವಳ ಹೊಟ್ಟೆಯನ್ನು ತುಂಬ ಸೂಕ್ಷ್ಮವಾಗಿ ತನ್ನ ಕೈಗಳಿಂದ ಮುಟ್ಟುತ್ತಿದ್ದಾನೆ. ನಿಜವಾಗಲೂ ಅವನು ಭಯದಿಂದ ಅದರುತ್ತಿದ್ದಾನೆ. ಅವನಿಗೆ ಮಾತನಾಡಲು ಆಗುತ್ತಿಲ್ಲ, ಉಸಿರಾಡಲು ಆಗುತ್ತಿಲ್ಲ. ಎದೆ ಬಡಿತ ಗಿರಿಗೆ ಕೇಳಿಸುತ್ತಿದೆ. ಅಷ್ಟೊಂದು ಜೋರಾಗಿ ವಿಕ್ರಮ್ನ ಎದೆ ಬಡಿಯುತ್ತಿದೆ. ಅವನು ಇಷ್ಟೊಂದು ಭಯದಿಂದ ಇದ್ದಿದ್ದನ್ನು ಗಿರಿ ಯಾವಾಗಲೂ ನೋಡಿಲ್ಲ. ದಮಯಂತಿಗೆ ಹುಷಾರಿಲ್ಲದೆ ಇದ್ದಾಗ ಕೂಡ ಅವನು ಈ ರೀತಿ ಇರುತ್ತಿದ್ದ. ಆದರೆ ಈಗ ಎರಡು ಜೀವ, ಒಂದು ಜೀವ ತನ್ನ ಆರಾಧ್ಯ ದೇವತೆ, ಇನ್ನೊಂದು ಜೀವ ತನ್ನ ಪ್ರಾಣದ ಪ್ರಾಣ. ಎಲ್ಲ ಕಡೆಯಿಂದಲೂ ಅವನಿಗೆ ನಷ್ಟವಾಗುತ್ತಿದೆ. ಪ್ರತಿ ಬಾರಿ ಅವನಿಗೆ ಸ್ವಲ್ಪ ಸುಖವಾಗುತ್ತದೆ, ಚೆನ್ನಾಗಿ ಇರುತ್ತಿದ್ದಾನೆ ಅಂತ ಅಂದುಕೊಳ್ಳುವ ಸಮಯದಲ್ಲಿ ಕಷ್ಟ ಬರುತ್ತದೆ. ಅಯ್ಯೋ ಭಗವಂತ, ಇವನ ವಿಷಯದಲ್ಲಿ ಒಳ್ಳೆಯದು ಮಾಡು, ಇವನು ನೋಡಿದರೆ ಸಂಕಟವಾಗುತ್ತದೆ ಅಂತ ಗಿರಿ ಕಂಡ ದೇವರಿಗೆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದಾನೆ. ಏಕೆಂದರೆ ಅವರಿಗೆಲ್ಲ ದೇವರನ್ನು ಬಿಟ್ಟರೆ ಇನ್ಯಾರೂ ಕೂಡ ಈ ಸಮಯದಲ್ಲಿ ಸಹಾಯ ಮಾಡಲು ಸಾಧ್ಯವಿಲ್ಲ ಅಲ್ಲವೇ? ಅವನು ವಿಕ್ರಮ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಸಮಾಧಾನ ಮಾಡುತ್ತಿದ್ದಾನೆ. ಆದರೆ ಅವನು ಸಮಾಧಾನವಾಗುತ್ತಿಲ್ಲ. ಅವಳ ಕೈಯನ್ನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಿದ್ದಾನೆ. ಆಂಬ್ಯುಲೆನ್ಸ್ನಲ್ಲಿ ಇದ್ದ ಆಕ್ಸಿಜನ್ ಮಾಸ್ಕನ್ನು ಇವಳಿಗೆ ಹಾಕುತ್ತಿದ್ದಾನೆ. ಯಾವುದೇ ಕಾರಣಕ್ಕೂ ಅವಳ ಉಸಿರು ನಿಲ್ಲಬಾರದು ಅಂತ. ಸಿಸ್ಟರ್, ನೀವು ತುಂಬ ವರಿ ಮಾಡಿಕೊಳ್ಳುತ್ತಿದ್ದೀರಾ, ಏನೂ ಆಗುವುದಿಲ್ಲ, ಅವರು ಬೇಗ ಹುಷಾರಾಗುತ್ತಾರೆ ಅಂತ ಸ್ಟೆಥೋಸ್ಕೋಪನ್ನು ತೆಗೆದು ಅವಳ ಹೊಟ್ಟೆಯ ಮೇಲೆ ಇಟ್ಟರು. ಮಗುವಿನ ಉಸಿರಾಟವನ್ನು ನೋಡೋಣ ಅಂತ. ಮೊದಲು ಅವರಿಗೆ ಗಾಬರಿಯಾಯಿತು. ವಿಕ್ರಮ್ನ ಮುಖವನ್ನು ತುಂಬ ಭಯದಿಂದ ನೋಡುತ್ತಾರೆ. ಪುನಃ ಕನ್ಫರ್ಮ್ಗೆ ಇನ್ನೊಂದು ಬಾರಿ ನೋಡಿದಾಗ ಸ್ವಲ್ಪ ಸಮಾಧಾನ ಪಡುತ್ತಾರೆ. ಅವರಿಗೆ ತಿಳಿಯಿತು ಮಗುವಿಗೆ ಹಾರ್ಟ್ ಬೀಟ್ ಇದೆ, ಆದರೆ ಸ್ವಲ್ಪ ವಾಲ್ಯೂಮ್ ಕಡಿಮೆ ಆಗಿದೆ. ಅಂದರೆ ಸಮಯ ಸ್ವಲ್ಪ ಕಡಿಮೆ ಇದೆ, ಆದರೆ ಸಮಯ ಇದೆ. ಅದು ಮಾತ್ರ ನರ್ಸ್ಗೆ ಸ್ವಲ್ಪ ಸಮಾಧಾನ ಆದ ವಿಷಯ. ಯಾವುದೇ ಕಾರಣಕ್ಕೂ ಮಗುವಿಗೆ ತೊಂದರೆ ಮಾಡಬಾರದು. ಮಗುವಿಗೆ ತೊಂದರೆ ಆದರೆ ತಾಯಿಗೂ ಕೂಡ ತೊಂದರೆಯಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.